ನೋಡಿ ಇವಾಗ ಒಂದು ಬಾಂಡ್ಲಿಯಷ್ಟು ಕೊಟ್ಟಿಗೆ ಗೊಬ್ಬರ ಸಿದ್ಧ ಆಗಿದೆ. ಇದನ್ನು ಸ್ವಲ್ಪ ಉಡಿ ಮಾಡಿ ಇಟ್ಕೊಂಡಿರ್ಬೇಕು, ನೀರಲ್ಲಿ ನೆನೆಸಿರಬೇಕು, ಯಾವುದೇ ಬಿಸಿ ಇರಬಾರ್ದು, ಅಂದರೆ ಹಸಿ ತೊಪ್ಪೆ ಹಾಕಬಾರ್ದು. ತಕ್ಷಣಕ್ಕೆ ಬಂದಿರೋಂಥ ಒಂದು 15-20 ದಿನ ಆಗಿರೋವಂಥ ಸಗಣಿ ಹಾಕಿದ್ರೆ ಒಳ್ಳೆಯದು. ತಕ್ಷಣಕ್ಕೆ ಹಸುವಿಂದ ತಂದಿರೋಂಥ ಹಸಿ ತೊಪ್ಪೆಯನ್ನು ಹಾಕಕ್ಕೆ ಹೋಗ್ಬಾರ್ದು, ಬಿಸಿ ಆಗುತ್ತೆ. ಇದು 15 ದಿನ ನೀರಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿ ಕೂಲಾಗಿರೋದ್ರಿಂದ ಇದರಲ್ಲಿರೋ ಬಿಸಿ ಅಂತ ಮಿಥೇನೆಲ್ಲ ಆರೋಗಿರುತ್ತೆ. ನಂತರ ಇದನ್ನು ಅದರಲ್ಲಿ ಹಾಕೋಣ. ಬನ್ನಿ ಇವಾಗ ಇದರಲ್ಲಿ ಹಾಕೋಣ. ನೋಡಿ, ಈ ಬಾಂಡ್ಲಿನಲ್ಲಿ ಒಂದು ಬಾಂಡ್ಲಿಯಷ್ಟು ಸಗಣಿಯನ್ನು ಹಾಕಿದ್ದೀನಿ. ಸಗಣಿ ಅನಿವಾರ್ಯ ಏನಲ್ಲ, ನೀವು ಈ ಥರ ಸ್ಲರ್ರಿ ಮಾಡಿಕೊಂಡು ಸ್ಲರ್ರಿನ ಮೇಲ್ಗಡೆ 2 ಲೀಟ್ರ್ ಹಾಕ್ಕೊಂಡು ಬರ್ತೀರಲ್ಲ, ಅದೇ ಸಾಕಾಗುತ್ತೆ. ಒಂದು ವೇಳೆ ನಿಮ್ಮಲ್ಲಿ ಸಗಣಿ ಇದ್ದರೆ ಅದನ್ನು ಹಾಕಿ, ತುಂಬ ಹೆಚ್ಚಾಗಿ ಹಾಕಬೇಡಿ. ಬರೀ ಸಗಣಿನೇ ಹಾಕಿ ಮಾಡ್ತೀನಿ ಅಂದರೂ ಮಾಡಬಹುದು, ಸಗಣಿ ಇದ್ದರೆ ಅದರಲ್ಲೇ ಮಾಡ್ಬೋದು. ನಮಗೆ ಸಗಣಿ ಬೇಡ, ಸ್ವಲ್ಪ ಕಾಂಪೋಸ್ಟ್ ಆಗಲಿಕ್ಕೆ ಏನು ಬೇಕೋ ಅಷ್ಟು ಮಾತ್ರ ನಾವು ಸಗಣಿನ ಬಳಸೋಣ. ಸೊ ಈ ರೀತಿ ಸ್ವಲ್ಪ ತೇವಾಂಶ ಇರೋಂಥ ಸಗಣಿ. ನಂತರ ಇದ್ರ ಮೇಲೆ ಇನ್ನೊಂದು ಲೇಯರು ಒಣ ಕಸನ ಹಾಕೋಣ. ನಾನು ಇಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ಈ ಬಾಳೆ ಸೋಗನ್ನು ಹಾಕ್ತೀನಿ. ನನ್ನಲ್ಲಿ ಬಾಳೆ ಸೋಗಿತ್ತು, ಸೊ ಇದನ್ನು ಒಳಗಡೆ ಹಾಕ್ತೀನಿ.